ಹಲೋ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಜಗತ್ತಿನ ಸೂಪರ್ ಪವರ್ ಶಕ್ತಿಶಾಲಿ ದೇಶಗಳ ಮಧ್ಯ ಭಾರತದ ಹೆಜ್ಜೆಗೆ ಜಗತ್ತೇ ಶಾಕ್ ಆಗಿದೆ. G20 ಶೃಂಗ ಇಡೀ ಪ್ರಪಂಚದ ಗಮನ ಸೆಳೆದಿರೋ ಟೈಮ್ನಲ್ಲೇ ಭಾರತದ ಈ ಅದ್ಭುತ ಸಾಧನೆ. ನಂಬರ್ 1 ಪ್ಲೇಸ್ಗೆ ಬಂದಿರೋದು ಭಾರತ. ಶಕ್ತಿಶಾಲಿ ದೇಶಗಳು ಟಾಪ್ 3 ದೇಶಗಳಾದ ಅಮೆರಿಕ, ರಷ್ಯಾ, ಚೀನಾದಂತಹ ದೇಶಗಳು ಭಾರತದತ್ತ ತಿರುಗಿ ನೋಡುವಂತೆ ಆಗಿದೆ. ಅಷ್ಟಕ್ಕೂ ಭಾರತದ ಈ ವೇಗಕ್ಕೆ ಜಗತ್ತು ಬೆಚ್ಚಿ ಬೀಳ್ತಾ ಇರೋದು ಯಾಕೆ? ಜಗತ್ತಿನ ದೊಡ್ಡಣ್ಣ ಅಮೆರಿಕವನ್ನು ಹಿಂದಿಕ್ಕಿ ಚೀನಾವನ್ನು ಕೂಡ ಸೈಡ್ಗೆ ತಳ್ಳಿ ಭಾರತ ಮುನ್ನುಗ್ತಾ ಇರೋದು ಹೇಗೆ? ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಹಲವು ಕಾರಣಗಳಿಂದ, ಹಲವು ಜಾಗತಿಕ ವಿಚಾರಗಳಿಂದಾಗಿ ನವೆಂಬರ್ 18ರಿಂದ ಬ್ರೆಜಿಲ್ನಲ್ಲಿ ನಡೆಯುತ್ತಿರುವಂತಹ G20 ಶೃಂಗಸಭೆ ಬಹಳ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಅಮೆರಿಕ, ಚೀನಾ, ಭಾರತ ಸೇರಿದಂತೆ ಒಟ್ಟು 19 ರಾಷ್ಟ್ರಗಳ ಗಣ್ಯರು ಸೇರಿರುವ ಸಭೆ ಇದು. ಈ ಸಮಯದಲ್ಲಿ ರಿಲೀಸ್ ಆಗಿರುವ ವಿಶ್ವ ಆರ್ಥಿಕ ಮುನ್ನೋಟ ಇದು ಜಾಗತಿಕವಾಗಿ ಆಯಾ ರಾಷ್ಟ್ರಗಳ ಸಾಧನೆಯ ಕುರಿತಾದ ವಿಶ್ವ ಆರ್ಥಿಕ ಮುನ್ನೋಟ. ಈ ರಿಪೋರ್ಟ್ ಏನ್ ಹೇಳ್ತಾ ಇದೆ ಅಂದ್ರೆ, ಭಾರತ ನಂಬರ್ 1 ಸ್ಥಾನವನ್ನ ಅಲಂಕರಿಸಿದೆ. ಇದನ್ನ ಅಧಿಕೃತವಾಗಿ ಕೇಂದ್ರ ಸರ್ಕಾರ ಮೈ ಗವರ್ಮೆಂಟ್ನಲ್ಲಿ ಹಂಚಿಕೊಂಡಿದೆ. G20 ಸಭೆ ನಡೀತಿರೋ ಸಮಯದಲ್ಲೇ ಎಲ್ಲಾ ದೇಶಗಳ ಪೈಕಿ ಭಾರತದ ಆರ್ಥಿಕತೆಯ ಬೆಳವಣಿಗೆ ಅತಿ ವೇಗದ ಬೆಳವಣಿಗೆ ಅಂತ ನಂಬರ್ 1 ಸ್ಥಾನವನ್ನ ಅಲಂಕರಿಸಿರೋದು. 2024ನೇ ಸಾಲಿಗೆ ಭಾರತ ವಾರ್ಷಿಕವಾಗಿ ಶೇಕಡ 7% GDP ಪ್ರಗತಿಯೊಂದಿಗೆ ನಂಬರ್ 1 ಸ್ಥಾನದಲ್ಲಿದೆ. ಈ ರಿಪೋರ್ಟ್ ಅನ್ನ ನೋಡಿ, ಈ ಸಾಧನೆಯನ್ನ ನೋಡಿದ್ರೇನೆ ಗೊತ್ತಾಗುತ್ತೆ ಭಾರತ ಆರ್ಥಿಕತೆಯ ಸದೃಢತೆಯನ್ನ ಹೊಂದಿದೆ. ದೊಡ್ಡ ದೊಡ್ಡ ಸವಾಲುಗಳ ನಡುವೆ ಜಾಗತಿಕವಾಗಿ ಹಲವು ಸಮಸ್ಯೆಗಳನ್ನ ಎದುರಿಸಿ ಆಗಿದೆ. ಗ್ಲೋಬಲ್ ಎಕಾನಮಿಯಲ್ಲಿ ಸಾಕಷ್ಟು ಏರುಪೇರುಗಳಾಗ್ತಾ ಇವೆ, ಸಾಕಷ್ಟು ಪೆಟ್ಟು ಬೀಳ್ತಾ ಇದೆ, ಯುದ್ಧ ಅದು ಇದು ಅಂತ. ಇಂತಹ ದೊಡ್ಡ ದೊಡ್ಡ ಸವಾಲುಗಳು ಇರೋ ಸಮಯದಲ್ಲಿ ಜಗತ್ತಿನ ವಿವಿಧ ರಾಷ್ಟ್ರಗಳು ಆರ್ಥಿಕ ಬಿಕ್ಕಟ್ಟಿನಲ್ಲಿರುವಂತಹ ಸಮಯದಲ್ಲಿ ಭಾರತ ಅತ್ಯಂತ ಸದೃಢವಾಗಿದೆ ಅನ್ನೋದಕ್ಕೆ ಈ ರಿಪೋರ್ಟೇ ಸಾಕ್ಷಿ. ಭಾರತ ಈ 19 ದೇಶಗಳ ಪೈಕಿ G20 ಗುಂಪಿನ 19 ದೇಶಗಳ ಪೈಕಿ ನೋಡಿದ್ರೂ G20 ಸಭೆ ನಡೀತಾ ಇರೋದ್ರಿಂದ ಈ 19 ದೇಶಗಳ ಪೈಕಿನೂ ನಂಬರ್ 1 ಸ್ಥಾನದಲ್ಲಿರೋದು ಭಾರತ. ಇಲ್ಲಿರುವ ನಂಬರ್ಗಳನ್ನು ಕೂಡ ನೀವು ಗಮನಿಸಬಹುದು. ಭಾರತ ಶೇಕಡ 7% GDP ದರದ ಮೂಲಕ ನಂಬರ್ 1 ಸ್ಥಾನದಲ್ಲಿದ್ರೆ, ಅದೇ ರೀತಿ ಆರ್ಥಿಕ ಬೆಳವಣಿಗೆಯ ಪ್ರಗತಿಯಲ್ಲಿ ಭಾರತದ ಬಳಿಕ ಇಂಡೋನೇಷ್ಯಾ ಬರುವ ಮೂಲಕ ಅಚ್ಚರಿಗೆ ಕಾರಣವಾಗಿದೆ. ಚೀನಾ, ಅಮೆರಿಕಾದಂತಹ ದೊಡ್ಡ ದೊಡ್ಡ ಬಲಿಷ್ಠ ದೇಶಗಳಿಗೆ ಆಘಾತಕಾರಿಯಾದಂತಹ ಸ್ಥಾನಕ್ಕೆ ಇಳಿದಿವೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಚೀನಾ ಕೆಲವಲ್ಲ ಸಾಕಷ್ಟು ವರ್ಷಗಳಿಂದ ಸದಾ ಮುಂಚೂಣಿಯಲ್ಲಿ ಇರ್ತಾ ಇತ್ತು. ಈ ಆರ್ಥಿಕ ಪ್ರಗತಿಯ ದರದಲ್ಲಿ ಮುಂಚೂಣಿಯಲ್ಲಿ ಇರ್ತಿತ್ತು ಅಂತಾನೆ ಹೇಳ್ಬೋದು. ಆದರೆ ಈ ಸಲ ಕೇವಲ 4.8% ದರದೊಂದಿಗೆ 3ನೇ ಸ್ಥಾನಕ್ಕೆ ಚೀನಾ ಕುಸಿದಿದೆ. ಇನ್ನು ಜಗತ್ತಿನ ದೊಡ್ಡಣ್ಣ ಬಲಿಷ್ಠ ದೇಶ ಅಮೆರಿಕ 2.8% 7ನೇ ಸ್ಥಾನಕ್ಕೆ ಕುಸಿದಿದೆ. ಇದೇ ಈಗ ಅಮೆರಿಕಾಗೆ ಅಷ್ಟೇ ಅಲ್ಲದೆ ಜಗತ್ತಿಗೆ ಬಿಗ್ ಶಾಕ್ ಆಗಿದೆ. ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನ ಕೊಡೋದಕ್ಕೆ ಅಂತ ಅಮೆರಿಕ ಬಹಳಷ್ಟು ಸುಧಾರಣೆಗಳನ್ನ ಮಾಡ್ತಾ ಬಂದಿದೆ. ಅಲ್ಲಿನ ಫೆಡರಲ್ ರಿಸರ್ವ್ 2 ಬಾರಿ ಬಡ್ಡಿ ದರ ಇಳಿಕೆ ಮಾಡಿದ್ರು. ಯಾಕಂದ್ರೆ ಆರ್ಥಿಕ ಚಟುವಟಿಕೆ ಚೆನ್ನಾಗಾಗ್ಲಿ ದೇಶದಲ್ಲಿ ಅಂತ. ಈ ಎಲ್ಲ ಪ್ರಯತ್ನಗಳ ನಡುವೆ ಕೂಡ ಅಮೆರಿಕಾಗೆ ಪೆಟ್ಟು ಬೀಳ್ತಾ ಇದೆ. 2.8% ನಿಂದ 7ನೇ ಸ್ಥಾನಕ್ಕೆ ಕುಸಿದಿದೆ. ನಿಮ್ಗೆಲ್ಲ ಶಾಕ್ ಆಗ್ಬೋದು. ಅಮೆರಿಕ ಯಾವ ಲೆವೆಲ್ಗೆ ಕುಸಿದಿದೆ ಅಂದ್ರೆ, ಆಫ್ರಿಕಾ ವಲಯ 3% ಇದೆ ಅವರ ಪ್ರಗತಿ ದರ. ಅವರಿಗಿಂತಲೂ ಅಮೆರಿಕದ ಪ್ರಗತಿ ದರ ಇಳಿದಿದೆ. ನಿಮ್ಗೆಲ್ಲ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ಚೀನಾ, ಅಮೆರಿಕ, ರಷ್ಯಾ ಈ ಎಲ್ಲಾ ದೇಶಗಳನ್ನ ಮೀರಿ ಆರ್ಥಿಕವಾಗಿ ನಮ್ಮ ಭಾರತವೇ ಎಲ್ಲರಿಗಿಂತಲೂ ಮುಂದೆ ಹೋಗಿದೆ. ಅಂದ್ರೆ ಪ್ರಗತಿಯ ದರದಲ್ಲಿ ಬೆಳೀತಾ ಇರೋ ವೇಗದಲ್ಲಿ ನಾವು ನಂಬರ್ 1 ಇದ್ದೇವೆ. ಚೀನಾ, ಅಮೆರಿಕ, ರಷ್ಯಾದಂತಹ ದೊಡ್ಡ ದೊಡ್ಡ ದೇಶಗಳು ಈಗಾಗಲೇ ಬಲಿಷ್ಠ ದೇಶಗಳಾಗಿ ಕೂತಿವೆ. ಆದರೆ ಅವರ ಬೆಳವಣಿಗೆಯ ದರ
ವರ್ಷದಿಂದ ವರ್ಷಕ್ಕೆ ಕುಸಿತಾ ಇದೆ. ಮತ್ತೊಂದು ಕಡೆ ತುಂಬಾನೇ ವೇಗವಾಗಿ ಭಾರತದ ಆರ್ಥಿಕ ಪ್ರಗತಿಯ ವೇಗ ಏರಿಕೆ ಆಗ್ತಾ ಇದೆ. ಈ ವಿಚಾರದಲ್ಲಿ ಭಾರತ ಹಿಂದೆ ತಿರುಗಿ ನೋಡ್ತಾನೆ ಇಲ್ಲ. ಹಲವು ಸವಾಲುಗಳ ನಡುವೆಯೂ ನಾವು ನಂಬರ್ 1 ಸ್ಥಾನದಲ್ಲಿದ್ದೀವಿ. ಬೆಳವಣಿಗೆಯ ದರದಲ್ಲಿ ಚೀನಾ ಈಗ 3ನೇ ಸ್ಥಾನಕ್ಕೆ ಕುಸಿದಿದೆ. ಇಂಡೋನೇಷ್ಯಾ 2ನೇ ಸ್ಥಾನಕ್ಕೆ ಬಂದಿದೆ ಅನ್ನೋದು ಕುತೂಹಲಕಾರಿ ವಿಚಾರ. ಈ ವಿಶ್ವ ಆರ್ಥಿಕ ಮುನ್ನೋಟ G20 ಸಭೆ ಸಮಯದಲ್ಲಿ ರಿಲೀಸ್ ಆಗಿರುವ ರಿಪೋರ್ಟ್ ಭಾರತಕ್ಕೆ ಸಿಕ್ಕಿರುವ ಬಹುದೊಡ್ಡ ಸುದ್ದಿ ಇದಾಗಿದೆ. ಈಗಾಗಲೇ ಮೂಡೀಸ್ ರಿಪೋರ್ಟ್ ಕೂಡ ಕೊಟ್ಟಿತ್ತು. ಇದೊಂದು ಪ್ರತಿಷ್ಠಿತ ಏಜೆನ್ಸಿ ಗ್ಲೋಬಲ್ ರೇಟಿಂಗ್ ಅನ್ನ ಕೊಡುತ್ತೆ, ಯಾವ ದೇಶದ ಆರ್ಥಿಕತೆ ಏನಿದೆ ಅಂತ. ಈಗಾಗಲೇ ಮೂಡೀಸ್ ರಿಪೋರ್ಟ್ ಪ್ರಕಾರ ಭಾರತದ ಪ್ರಗತಿ ನಿರೀಕ್ಷೆಗೂ ಮೀರಿ, ಅಂದ್ರೆ ಎಕ್ಸ್ಪೋರ್ಟ್ಗಳೇನು ಊಹೆ ಮಾಡಿದ್ರೋ ಅದನ್ನು ಮೀರಿದೆ. 2024ರ ಆರ್ಥಿಕ ವರ್ಷದಲ್ಲಿ 7.2 ಅನ್ನೋ ನಂಬರನ್ನ ಕೊಟ್ಟಿತ್ತು. ಈಗ ಜಾಗತಿಕವಾಗಿ ವಿಶ್ವ ಆರ್ಥಿಕ ಮುನ್ನೋಟ ಈ ನಂಬರ್ನಲ್ಲೂ ಕೂಡ ಭಾರತ ನಂಬರ್ 1 ಸ್ಥಾನವನ್ನ ಅಲಂಕರಿಸಿದೆ. ಅತ್ಯಂತ ವೇಗದ ಆರ್ಥಿಕ ಪ್ರಗತಿಯ ದರದಲ್ಲಿ. ಇದರಿಂದಾನೇ ಗೊತ್ತಾಗುತ್ತೆ ಭಾರತ ಕರೆಕ್ಟ್ ಟ್ರ್ಯಾಕ್ನಲ್ಲಿ ಸಾಗ್ತಾ ಇದೆ ಅನ್ನೋದು ಈ ರಿಪೋರ್ಟ್ನಿಂದಲೇ ಗೊತ್ತಾಗುತ್ತೆ. ಇತ್ತೀಚೆಗಷ್ಟೇ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಇದೇ ಮಾತನ್ನ ಹೇಳಿ ಸೂಪರ್ ಪವರ್ ದೇಶಗಳ ಸಾಲಿಗೆ ಭಾರತ ಬಂದು ಕೂರುವ ಸಮಯ ಬಂದಿದೆ ಅಂತ ಘೋಷಣೆಯನ್ನ ಮಾಡಿದ್ರು. ಆರ್ಥಿಕ ಪ್ರಗತಿಯ ದರದಲ್ಲಿ ಭಾರತವನ್ನ ಮ್ಯಾಚ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಭಾರತದ ವೇಗ ಆ ಲೆವೆಲ್ಗೆ ಇದೆ ಅಂತ ಮಾತನಾಡಿದ್ರು. ಸೂಪರ್ ಪವರ್ ದೇಶಗಳ ಪೈಕಿ ಭಾರತ ಸೇರ್ತಾ ಇದೆ ಈಗ ಅಂತ ಮಾತನಾಡಿದ್ರು. ಜೊತೆಗೆ ಮೂಡೀಸ್ ತನ್ನ ರಿಪೋರ್ಟ್ನಲ್ಲಿ ಕಾರಣಗಳನ್ನು ಕೂಡ ಕೊಟ್ಟಿತ್ತು. ಈ ರೀತಿ ಆರ್ಥಿಕ ದರ ಏರಿಕೆ ಆಗೋದಕ್ಕೆ ಭಾರತದ ಪ್ರಗತಿಗೆ ಕಾರಣ ಏನು ಅನ್ನೋದನ್ನ ನೋಡೋದಾದ್ರೆ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಭಾರತ ಮಾಡ್ತಾ ಇರುವಂತಹ ಕೆಲಸಗಳು, ಅಭಿವೃದ್ಧಿ ಕಾರ್ಯಗಳು, ನಿರಂತರವಾಗಿ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಹೂಡಿಕೆ ಮಾಡ್ತಾ ಇರೋದು, ಹಾಗೆ ದೇಶದಲ್ಲಿ ಆರ್ಥಿಕ ಚಟುವಟಿಕೆಗಳು ಚೆನ್ನಾಗಿ ಆಗ್ತಾ ಇವೆ, ಎಲ್ಲೂ ಕೂಡ ಸಮಸ್ಯೆ ಆಗಿಲ್ಲ. ಇನ್ಫ್ಲೇಷನ್, ಹಣದುಬ್ಬರದ ಕಂಟ್ರೋಲ್ ಮಾಡುವಲ್ಲಿ ಭಾರತ ಯಶಸ್ವಿಯಾಗಿದೆ. ಇದೇ ಸಮಯದಲ್ಲೇ ಈ ವಿಶ್ವ ಆರ್ಥಿಕ ಮುನ್ನೋಟ ಭಾರತಕ್ಕೆ ಮತ್ತಷ್ಟು ಬಲವನ್ನ, ವಿಶ್ವಾಸವನ್ನ ಕೊಡ್ತಾ ಇದೆ. ಇನ್ನು ಇದರಲ್ಲಿ ಜರ್ಮನಿ ಪರಿಸ್ಥಿತಿಯನ್ನ ನೋಡಿದ್ರೆ, ಮುಂದುವರೆದ ದೇಶಗಳ ಪೈಕಿ ಜರ್ಮನಿ 0% ಪ್ರಗತಿಯಷ್ಟು ಆಘಾತಕಾರಿಯಾಗಿ ಕುಸಿದಿದೆ. ಇನ್ನು ಜರ್ಮನಿ ಶೂನ್ಯ ಆದ್ರೆ ಅರ್ಜೆಂಟೈನಾ -3.5ಕ್ಕೆ ಕುಸಿದಿದೆ. ಇದೆಲ್ಲ ಜಗತ್ತಿನಲ್ಲಿ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ತೋರಿಸ್ತಾ ಇದೆ. ಇಂತಹ ಟೈಮ್ನಲ್ಲೇ, ಈ ಸಮಯದಲ್ಲೇ ಭಾರತದ ಸಾಧನೆ 7% ಅನ್ನೋದು ಜಗತ್ತೇ ಭಾರತದತ್ತ ತಿರುಗಿ ನೋಡುವಂತೆ ಮಾಡಿದೆ. ಇನ್ನೇನು ಕೆಲವೇ ವರ್ಷಗಳಲ್ಲಿ ಭಾರತವು ಕೂಡ ಸೂಪರ್ ಪವರ್ ದೇಶಗಳ ಲೀಸ್ಟ್ಗೆ ಸೇರಲಿದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.